ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಷ್ಟು ಚೆನ್ನಾಗಿ ಅಡ್ಗೆ ಮಾಡಿದ್ಯಾ. 4 ತುತ್ತು ಹೆಚ್ಚಾಗೆ ತಿನ್ಬಹುದು. ಶ್ರೀಕರ್ ಅವರೇ, ನಿಮ್ಗೆ ಇಷ್ಟ ಆಯ್ತಾ? ಎಲ್ಲರೂ ಹೊಗಳಿದ್ರು ಗಂಡ ಆಗೋರು ಮೆಚ್ಕೊಂಡ್ರೆ ಆ ಆನಂದನೇ ಬೇರೆ ಅಲ್ವಾ? ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ. ಥ್ಯಾಂಕ್ ಯು. ತಿನ್ನಿ ತಿನ್ನಿ. ನೀನು ಕೂತ್ಕೊಳ್ಳಮ್ಮ. ನೀವೆಲ್ಲರೂ ತಿಂದ್ಮೇಲೆ ನಾನು ತಿಂತೀನಿ. ನೀನ್ಯಾಕಮ್ಮ ತೆಗ್ದೆ? ಗಂಡ ತಿಂದಿರೋ ಪ್ಲೇಟ್ನ ಹೆಂಡತಿ ತೆಗೆಯೋದು ಭಾರತೀಯ ಸಂಪ್ರದಾಯ, ಜೊತೆಗೆ ಪುಣ್ಯ. ಇನ್ನೊಂದು ಫಿಟ್ಟಿಂಗ್ ಇಟ್ಲು. ನಮ್ಮ ಅಪ್ಪ ಅಮ್ಮ ಇದನ್ನ ಹೇಳ್ಕೊಟ್ಟಿದ್ದಾರೆ. ನಾನ್ ತೆಗಿತೀನಿ. ಅಯ್ಯೋ ಬಿಡೆ, ಇನ್ನೂ ಸ್ವಲ್ಪ ಹಾಕಿಸ್ಕೋಬೇಕು. ನಾಳೆ ತಿನ್ನೋರಂತೆ ಬಿಡಿ. ವಸಂತ ಬಾಮೈದ, ನಾಳೆ ಹೆಂಗಸರಿಗಿಂತ ಮುಂಚೆ ನಾವು ತಿನ್ಬಿಡ್ಬೇಕು, ಇಲ್ಲಾಂದ್ರೆ ಬಲವಂತವಾಗಿ ಹೀಗೆ ಕಿತ್ಕೊಂಡು ಹೋಗ್ತಾರೆ. ನಿಜಾನೇ ಬಾಬಾ. ತುಂಬಾ ಒಳ್ಳೆ ಅಭ್ಯಾಸಗಳನ್ನ ಕಲಿಸಿದಾರಮ್ಮ ನಿನ್ನ ತಂದೆ ತಾಯಿ. ಹೀಗೆಲ್ಲ ಹೇಗ್ ನಾಟಕ ಮಾಡೋಕ್ಕಾಗ್ತದೆ? ಅತ್ತೆ, ಇನ್ನೊಂದ್ ಸ್ವಲ್ಪ ಏನಾದ್ರೂ ಬಡಿಸ್ಲಾ? ಸಾಕಮ್ಮ. ನಿಮ್ ಅತ್ತೆ ಮನೆಗೆ ಹೋಗ್ದೇನೆ ಇನ್ನೂ ಎಷ್ಟ್ ದಿನ ಇರ್ತೀಯಾ ಅಂತ ಕೇಳ್ತಿದೀನಿ. ನಿಮ್ ಭಾವನ್ ಬುದ್ಧಿ ಯಾವಾಗ ಹೇಗಿರತ್ತೋ ಊಹಿಸಕ್ಕಾಗಲ್ಲ. ನನಗ ಆ ಟೆನ್ಷನ್ ತಡ್ಕೊಳಕ್ ಆಗೋದಿಲ್ಲ. ನೀನ್ ನಿಮ್ ಅತ್ತೆ ಮನೆಗೆ ಹೊರಟೋಗೋದೇ ಒಳ್ಳೇದು. ನಾಳೆ ಅಕ್ಕನ ಮನೆಯಿಂದ ನನ್ನ ದಾರಿನ ನಾನು ನೋಡ್ಕೊಂಡು ಹೊರಟೋಗ್ಬೇಕು. ಶ್ರೀಕರ್ ಅವ್ರ ಮನೆಗೆ ಹೋಗೋಕ್ಕಾಗಲ್ಲ. ಮತ್ತೆಲ್ಲಿಗೆ ಹೋಗ್ಲಿ? ಹಲೋ. ನಾವು ಪ್ಲಾನ್ ಮಾಡಿದ್ದು ಒಂದಾದ್ರೆ ಇಲ್ಲಿ ನಡೀತಿರೋದೇ ಇನ್ನೊಂದು. ಏನ್ ನಡೀತಾ ಇದೆ? ಆ ನಿಹಾರಿಕಾ ಮನೆಯವ್ರ ಹತ್ರ ಎಲ್ಲ ಒಳ್ಳೆಯವಳು ಅಂತ ಅನ್ನಿಸ್ಕೋತಿದ್ದಾಳೆ. ಎಲ್ಲಿದ್ದಾರೆ? ಎಲ್ಲಿ ಹೋದ್ರು ಇವರು? ಅಡ್ಗೆ ಮಾಡಿ ಬಡ್ಸುದ್ಲು. ಅಮ್ಮ ಅಪ್ಪ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಬಾಯಿ ತುಂಬಾ ಹೊಗಳಿದ್ರು. ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ಯಾರಿಗೂ ಅನ್ನಿಸ್ತಿಲ್ಲ. ನಿಜವಾಗ್ಲೂ ನಿಹಾರಿಕಾಗೆ ಒಳ್ಳೆ ಅಭ್ಯಾಸಗಳಿದೆ ಅಂತ ನಂಬಿಸ್ತಿದ್ದಾಳೆ. ಇದೇ ಏನಾದ್ರೂ 1 ತಿಂಗಳು ಕಂಟಿನ್ಯೂ ಆಯ್ತು ಅಂತಂದ್ರೆ ಅವಳ ಪದ್ಧತಿಗಳಿಗೆ ಅಪ್ಪ ಅಮ್ಮ ಅವಳ ಬಲೆಲ್ ಬಿದ್ದು ಹೋಗ್ತಾರೆ. ಅಪ್ಪ ಅಮ್ಮನ ಮನ್ಸನ್ನ ಪರಿಪೂರ್ಣವಾಗಿ ಗೆದ್ಲು ಅಂತಂದ್ರೆ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗತ್ತೆ ಅಂತ ತುಂಬಾ ಭಯ ಆಗ್ತಿದೆ. ಅದಷ್ಟು ಸುಲಭ ಅಲ್ಲ ರೀ. ನಾಟಕ ಮಾಡೋರು ಜಾಸ್ತಿ ದಿನ ನಿಜಾನ್ ಬಚ್ಚಿಡೋಕ್ಕಾಗಲ್ಲ. ಇನ್ನೂ ಎಲ್ಲ ಮುಗ್ದೋಗಿಲ್ಲ ಅಲ್ವಾ? ಸ್ವಲ್ಪ ತಾಳ್ಮೆಯಿಂದ ಧೈರ್ಯವಾಗಿರಿ. ಅಲ್ಲಿ ನಿಮ್ಮ ಪರಿಸ್ಥಿತಿ ಹಾಗಿದ್ರೆ ಇಲ್ಲಿ ನಮ್ಮ ಅಕ್ಕಂಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಇನ್ನೂ ಎಷ್ಟು ದಿನ ಇರ್ತೀಯಾ ಅಂತ ಕೇಳಿದ್ಲು. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಶ್ರೀಕರ್ ಅವರೇ,
ಯಾರ ಜೊತೆ ಮಾತಾಡ್ತಿದ್ದೀರಾ? ಕೇಳ್ತಿದ್ರು ಮಾತಾಡ್ದೇನೆ ತಪ್ಪು ಮಾಡಿರೋರು ಹಾಗೆ ಭಯ ಪಡ್ತಿದ್ದೀರಲ್ಲ. ಮದ್ವೆಗೂ ಮುಂಚೆ ಕೆಲವ್ರು ಹುಡುಗರು ಲೈಫಲ್ಲಿ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ನಿಮ್ ಲೈಫಲ್ಲಿ ಮಿಸ್ ಆಗಿ ಕೂಡ ಅಂಥವ್ರು ಯಾರೂ ಇಲ್ಲ ಅಲ್ವಾ? ಹೇಳಿ ಶ್ರೀಕರ್ ಅವರೇ. ಸರಿ ಚಿನ್ನ, ನಾನು ಮತ್ತೆ ಮಾತಾಡ್ತೀನಿ. ಫ್ರೆಂಡಾ? ಎಲ್ಲಡಿಕೆ ತಗೊಳ್ಳಿ. ಏನಕ್ಕೆ? ಊಟ ಆದ್ಮೇಲೆ ಇದನ್ನ ತಿಂದ್ರೆ ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗತ್ತೆ ಅಂತ ತಗೊಳ್ಳಿ. ಗಂಡನ್ ಕ್ಷೇಮದ ಬಗ್ಗೆ ಅನುಕ್ಷಣ ಯೋಚನೆ ಮಾಡೋ ಹೆಂಡತಿರು ಹೀಗೆ ಮಾಡ್ತಾರೆ. ನಮಗಿನ್ನೂ ಮದ್ವೆ ಆಗಿಲ್ಲ ಅಲ್ವಾ? ಆಗದೆ ಇರಲ್ಲ ಅಲ್ವಾ? ಮದ್ವೆ ಆದ್ಮೇಲೆ ಟ್ರೀಟ್ಮೆಂಟ್ ಹೀಗಿರತ್ತಾ? ನನ್ ಕೈಯಾರೆ ನಾನೇ ನಿಮಗ್ ತಿನ್ನಿಸ್ತೀನಿ. ಅಯ್ಯೋ ದೇವ್ರೆ, ಆ ಸೀನ್ ಊಹಿಸ್ಕೊಂಡ್ರೇನೆ ನಾಚಿಕೆ ಆಗ್ತಿದೆ. ಅಯ್ಯೋ ದೇವ್ರೆ, ಇದೆಂತ ಪತಿ ಭಕ್ತಿನಪ್ಪ ತಂದೆ. ಬೆಳಗ್ಗೆನೆ ಮನೆಯಿಂದ ಹೋಗೋದಕ್ಕೆ ಏನಾದರೂ ದಾರಿ ಯೋಚಿಸ್ಬೇಕು. ಹೇಗಿದ್ಯಾ ಅವನಿ? ಹೇಗಿರ್ತೀನಿ? ನನ್ನ ಪರಿಸ್ಥಿತಿ ಬಗ್ಗೆ ನಿನಗೆ ಗೊತ್ತಿಲ್ವಾ? ನಾಳೆ ನಮ್ಮ ಅಕ್ಕನ ಮನೆಯಿಂದ ನಾನು ಹೊರಟೋಗ್ಬೇಕು. ಹಾಗಂತ ಶ್ರೀಕರ್ ಅವ್ರ ಮನೆಗೆ ಹೋಗೋಕ್ಕಾಗಲ್ಲ. ಪರಿಸ್ಥಿತಿಗಳು ಸರಿ ಹೋಗೋವರೆಗೂ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ವೇ? ಮತ್ತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಹಾಸ್ಟೆಲ್ಗೆ ಬರೋಣ ಅನ್ಕೊಂಡಿದ್ದೀನಿ. ನನ್ನ ಜೊತೆ ಇರ್ತೀಯಾ? ಹೌದೇ, ಕೆಲವು ದಿನ ಇರೋಣ ಅನ್ಕೊಂಡಿದ್ದೀನಿ. ಒಂದು ಕೆಲಸ ಮಾಡು ಅವನಿ, ನಾಳೆ ನೀನು ಇಲ್ಲಿಗೆ ಬಾ. ಹಾಸ್ಟೆಲ್ ವಾರ್ಡನ್ನ ಪರಿಚಯ ಮಾಡಿಸಿ ನೀನಿರೋದಕ್ಕೆ ಒಪ್ಪಿಸ್ತೀನಿ. ಆಮೇಲೆ ಲಗೇಜ್ ತೊಗೊಂಡು ಬರಬಹುದು, ಸರಿನಾ? ಸರಿ ಗೀತಾ, ನಂಗೆ ಹೆಲ್ಪ್ ಮಾಡು. ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಯಾಕೆ, ನೀನು ಸುಮ್ಮನೆ ಬಾ. ಸರಿ, ಫೋನ್ ಇಡ್ತೀನಿ. ಸರಿ. ಏನೋ ಅವಳ ಜೀವನ. ದೊಡ್ಡ ಮನೇಲಿ ಚೆನ್ನಾಗಿರ್ತಾಳೆ ಅಂದ್ಕೊಂಡ್ರೆ ಸೀತಾದೇವಿ ಥರನೇ ಕಷ್ಟ ಬರ್ತಿದೆ. ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ದೆ? ಕೇಳ್ತಿರೋದು ನಿನ್ನೆ, ಹೇಳು. ಅದು ಶ್ರೀಕರ್ ಅವ್ರ ಹತ್ರ ಅಕ್ಕ. ಏನಂತಿದ್ದಾರೆ? ನಾಳೆ ನನ್ನ ಬರೋದಕ್ಕೆ ಹೇಳಿದ್ರು. ಅವ್ರನ್ನ ಭೇಟಿ ಮಾಡಿ ನಾಳೆ ಅತ್ತೆ ಮನೆಗೆ ಹೊರಟೋಗ್ತೀನಿ ಅಕ್ಕ. ನನ್ನ ಉದ್ದೇಶ ನೀನು ನಮ್ಮ ಮನೇಲಿರೋದು ನನಗೆ ಇಷ್ಟ ಇಲ್ಲ ಅಂತಲ್ಲ. ಆ ವಿಷಯ ನನಗೆ ಗೊತ್ತಕ್ಕ. ನೀನಂದ್ರೆ ನಿಮ್ಮ ಅತ್ತೆ ಮಾವನಿಗೆ ಇಷ್ಟ ತಾನೆ? ಇಷ್ಟನೇ ಅಕ್ಕ. ಶ್ರೀಕರ್ಗೆ ನೀನಂದ್ರೆ ತುಂಬ ಇಷ್ಟ ಅಲ್ವಾ? ಪ್ರಾಣ ಕೊಡೋ ಅಷ್ಟು ಪ್ರೀತಿ ಅಕ್ಕ. ಮತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರ ಹತ್ರ ಹೋಗ್ತಿದ್ದೀನಿ ಅನ್ನೋ ಆನಂದ ನಿನ್ನ ಮುಖದಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಇಷ್ಟ ಆಗಿರೋ ಜಾಗಕ್ಕೆ ಹೋಗ್ಬೇಕಾದ್ರೆ ಆನಂದ ಮಾತ್ರ ಕಾಮನ್ ಆಗಿರತ್ತಲ್ವಾ? ಮತ್ತೆ ನೀನೇನು ಹೀಗಿದೆಯಾ? ನಾನು ಚೆನ್ನಾಗೇ ಇದ್ದೀನಿ ಅಕ್ಕ. ಸರಿ ಬಿಡು, ಬೇಗ ಮಲ್ಕೋ. ಶ್ರೀಕರ್ ಹತ್ರ ಹೋಗ್ದೇನೆ ಗೀತಾ ಹತ್ರ ಹೋಗೋ ಅಂತ ಅವಶ್ಯಕತೆ ಏನು ಬಂದಿದೆ?
ನಾನು ಅನುಮಾನ ಪಡ್ತಿರೋ ಹಾಗೆ ಅತ್ತೆ ಮನೇಲಿ ಏನೋ ನಡೆದಿದೆ. ಈ ಗುಟ್ನ ನಾಳೆ ತಿಳ್ಕೊತೀನಿ. ನಮ್ಮ ಶ್ರೀಕರ್ಗೆ ನಾವು ಕೇಳ್ಕೊಳ್ತಿದ್ದ ಜಾತಕ ಇರೋ ಹುಡುಗಿ ಸಿಗೋದಿಲ್ಲ ಅಂತ ಸುಜಾತ ಅಂತಿದ್ಲು. ಎಲ್ಲ ವಿಧವಾಗಿ ಕುಟುಂಬದ ಗೌರವನ ಉಳಿಸೋ ಅಂತ ಹುಡುಗಿ ಸಿಕ್ಕಿದಾಳೆ ಅಂತ ಸುಜಾತಾಗೆ ಆದಷ್ಟು ಬೇಗ ಗೊತ್ತಾಗೋ ಹಾಗೆ ಮಾಡಬೇಕು. ಸುಜಾತನ ನೋವಲ್ಲೂ ಅರ್ಥ ಇದೆ ವೇದ. ಅವಳು ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ಲು. ಹಾಗಾಗದೇ ಇರೋದಲ್ದೇನೆ ನನ್ನ ತಂಗಿ ಸುಭದ್ರ, ನಮ್ಮ ಭಾವ ತ್ರಿನೇತ್ರರಾವ್ ಇಬ್ರು ಸತ್ತೋಗಿದ್ರಿಂದ ಸುಜಾತ ನಮ್ಮೇಲೆ ದ್ವೇಷ ಬೆಳೆಸ್ಕೊಂಡ್ಲು. ಮದ್ವೆ ಸರಾಗವಾಗ ಆಗೋದ್ಮೇಲೆ ಸುಜಾತನ ಹೇಗಾದ್ರೂ ಮಾಡಿ ನಮ್ಮಲ್ಲಿ ಒಬ್ಬಳನ್ನಾಗಿ ಮಾಡ್ಕೋಬೇಕು. ಸರಿ ಸರಿ, ಟೈಮ್ ಆಗ್ತಿದೆ, ಹೊರಡೋಣವಾ? ಹೊರಡೋಣ ರೀ. ನಿಹಾರಿಕಾ, ಶ್ರೀಕರ್. ಹಾ, ಬಂದೆ ಅತ್ತೆ. ಒಳ್ಳೆ ಜೋಡಿ ಅಲ್ವೇನ್ರಿ? ಹೌದು ವೇದ. ತಡವಾದ್ರೂ ಕೂಡ ನಮ್ಮ ರಾಮನ್ಗೆ ಸೀತೆ ಸಿಕ್ಕಿದಾಳೆ. ಆಗಿನ ಸೀತಾ ರಾಮನಿಗೆ ಸ್ವಯಂವರದಲ್ಲಿ ಸಿಕ್ಕಿದ್ಲು. ಈ ಸೀತೆ ನಮ್ ರಾಮನಿಗೆ ಅದೃಷ್ಟದಿಂದ ಸಿಕ್ಳು. ನನ್ನ ಸೊಸೆ ಆಗೋಳಾಗಿ ನಮ್ ಮುಂದೆ ಓಡಾಡ್ತಿದ್ರೇನೆ ನನ್ನ ಸಂತೋಷಕ್ಕೆ ಮಿತಿ ಇಲ್ಲ. ಸೊಸೆಯಾಗಿ ಓಡಾಡಿದ್ರೆ ಇನ್ನೆಷ್ಟು ಸಂತೋಷ ಇರತ್ತೆ ಹೇಳಿ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಿ, ಮರ್ತೋದ್ರಾ? ನನಗ್ ನೆನ್ಪಿದೆ ಅತ್ತೆ. ಇವಾಗ ದೇವಸ್ಥಾನಕ್ಕೆ ಯಾಕಮ್ಮ? ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ. ನಿಮ್ಮ ಮದ್ವೆ ಯಾವುದೇ ಅಡ್ಡಿ ಇಲ್ದೆ ಆಗ್ಬೇಕು ಅಂತ ಪೂಜೆ ಮಾಡಿಸ್ಬೇಕಣೋ. ಅಮ್ಮ, ಇನ್ನು ತುಂಬಾ ಟೈಮ್ ಇದೆ ಅಲ್ವಾ? ಇವಾಗಿಂದನೇ ಯಾಕೆ? ಬಿತ್ತನೆ ಮಾಡ್ತಿದ್ದ ಹಾಗೆ ಮೊಳಕೆ ಬರತ್ತಾ, ಬೆಳೆ ಬರತ್ತಾ? ಅದಕ್ಕಿಂತ ಕೆಲವು ಸಮಯ ಬೇಕಲ್ವ ಶ್ರೀಕರ್ ಅವ್ರೆ? ಹರಕೆಗಳು ಕೂಡ ಹಾಗೇನೆ. ಇವತ್ತು ಅನ್ಕೊಂಡ್ರೆ ಆ ದಿನಕ್ಕೆ ನಡೆಯುತ್ತೆ. ಅನ್ಕೋತಿದ್ದ ಹಾಗೆ ಆಗೋದಕ್ಕೆ ಇನ್ಸ್ಟೆಂಟ್ ಕಾಫಿ ಅಲ್ಲ ಅಲ್ವಾ? ನನ್ ಬಂಗಾರನಮ್ಮ, ಎಷ್ಟು ಚೆನ್ನಾಗಿ ಹೇಳ್ದೆ. ನಿನ್ನ ಮಾತು ನಿಜವಾಗ್ಲೂ ಸತ್ಯ ಕಣಮ್ಮ. ಇವಾಗ ಹೇಗೆ ಇರುತ್ತೆ, ಮದ್ವೆ ಆದ್ಮೇಲೆ ಈ ಕಾಂಪ್ಲಿಮೆಂಟ್ಸ್ ನೀವು ಕೊಡಲ್ಲ ಬಿಡಿ. ನಿನ್ನ ನೋಡ್ತಿದ್ರೆ, ನಿನ್ನ ಮಾತು ಕೇಳ್ತಿದ್ರೆ ನನ್ನ ಹೊಟ್ಟೆ ತುಂಬ ಹೋಗ್ತಿದೆ. ಹಾಗಂತ ಮಧ್ಯಾಹ್ನ ಊಟ ಮಾಡಲ್ವಾ ಹೇಗೆ? ಅಂಥ ಕೆಲಸ ಮಾತ್ರ ಮಾಡಬೇಡಿ. ನಿಮ್ಗೆ ಜೋಕ್ ಇಷ್ಟ ಆಗ್ಲಿಲ್ವಾ? ಹೊರಡೋಣವಾ? ಒಂದ್ ಸೆಕೆಂಡ್ ಮಾವನವ್ರೆ. ಯಾಕಮ್ಮ? ಶ್ರೀಕರ್ ಅವರೇ, ಈ ಸೀರೆ ಓಕೆನಾ? ಐ ಮೀನ್ ನಿಮ್ಗೆ ಇಷ್ಟ ಆಯ್ತಾ? ಇಲ್ಲ ಅಂದ್ರೆ ಹೇಳಿ, ಬೇರೆ ಸೀರೆ ಉಟ್ಕೊಂಡು ಬರ್ತೀನಿ. ಓಕೆ, ಥ್ಯಾಂಕ್ ಯು. ನನಗಿಷ್ಟವಾದ ಸೀರೆನೇ ಉಟ್ಕೊಳ್ತೀನಿ ಅಂತ ಜಗಳ ಮಾಡೋ ಹುಡುಗಿರಿರೋ ಈ ಕಾಲದಲ್ಲಿ ಗಂಡ ಆಗೋನಿಗೆ ಇಷ್ಟ ಆಗೋ ಸೀರೆ ಉಟ್ಕೊಳ್ತೀನಿ ಅಂತ ಕೇಳೋ ನಿನ್ನ ಸಂಸ್ಕಾರಕ್ಕೆ ನನ್ನ ನಮಸ್ಕಾರ. ಅಯ್ಯೋ ಅತ್ತೆ ಅವರೇ, ಯಾಕೆ ಇಷ್ಟೊಂದು ದೊಡ್ಡ ಮಾತು? ಶ್ರೀಕರ್ ಅವರು ನನ್ನ ಸರ್ವಸ್ವ ಅನ್ಕೊಂಡ್ಮೇಲೆ ಅವರಿಷ್ಟ ನಾನು ಗೌರವಿಸ್ಬೇಕಲ್ವಾ? ಹೋಗಣ್ವಾ? ಅಮ್ಮ, ತಪ್ಪಲ್ವಾ? ಹೋಗ್ಲೇಬೇಕು. ನಿಮ್ಗೇನಾದ್ರೂ ಪ್ರಾಬ್ಲಮ್ಮಾ? ನೀನ್ ಹಾಗೆ ಕೇಳಿದ್ರೆ ಅವನು ಏನೋ ಒಂದ್ ನೆಪ ಹೇಳೇ ಹೇಳ್ತಾನೆ. ಹೋಗ್ಲೇಬೇಕು ಶ್ರೀಕರ್, ನಡಿ. ನನಗಿಷ್ಟ ಇಲ್ಲ ಅಂದ್ರೂ ತಪ್ಪಿಲ್ಲ. ಅವನೇ ನಮ್ಮಿಬ್ರನ್ನ ಹೀಗೆ ನೋಡಿದ್ಲು ಅಂದ್ರೆ ತುಂಬಾ ಫೀಲ್ ಆಗ್ತಾಳೆ. ನಡಿ, ನಡೀರಿ. ಅಮ್ಮ, ನೀನು ನಿಹಾರಿಕಾ ಹಿಂದೆ ಕೂತ್ಕೊಳ್ಳಿ. ಮುಂದೆ ಆಗ್ಬೇಕಾಗಿರೋ ಗಂಡ ಹೆಂಡತಿ ನೀವಿಬ್ರು ಪಕ್ಕ ಪಕ್ಕ ಕೂತ್ಕೊಳ್ಳಿ. ಅದಲ್ಲ ಅಮ್ಮ. ಹೇಳ್ದಷ್ಟು ಮಾಡೋ. ಯಾಕೆ ಎಷ್ಟು ರಿಸರ್ವ್ಡ್ ಆಗಿರ್ತೀರಾ ಶ್ರೀಕರ್ ಅವರೇ? ಎನಿ ಪ್ರಾಬ್ಲಮ್? ನಥಿಂಗ್. ಮದ್ವೆಗೂ ಮುಂಚೆ ಇಂಥ ಕ್ಲೋಸ್ನೆಸ್ ಯಾಕೆ ಅಂತ ಅಷ್ಟೇನಾ? ಅಷ್ಟೇ. ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಜನ ತುಂಬಾನೇ ಮಾಡ್ತಿದ್ದಾರೆ. ಅವ್ರನ್ನ ಹೋಲಿಸ್ಕೊಂಡ್ರೆ ನಾವು ತುಂಬಾನೇ ಬೆಟರ್ ಬಿಡಿ. ಹೋಗೋಣ ನಡೀರಿ.
ಯಜಮಾನ್ರು ಕರ್ತಿದ್ದಾರೆ, ಹೋಗಿ ಮೀಟಾಗಿ ಬಂದು ಬ್ಯಾಗ್ ತಗೊಂಡು ಹೋಗ್ತೀನಿ. ಶ್ರೀಕರ್ನೇ ಬಾ ಅಂದಿದ್ರೆ ಆಗೋಗ್ತಿತ್ತಲ್ವಾ? ಇಲ್ಲ ಅಕ್ಕ, ಅವರು ಕೆಲಸ ಮುಗಿಸ್ಕೊಂಡು ಬರ್ತಿದಾರಂತೆ. ನಾನು ಅಲ್ಲಿಗೆ ಹೋಗ್ತೀನಿ. ಹೋಗಿ ಬರ್ತೀನಿ. ಸರಿ. ಯಾವತ್ತೂ ಸುಳ್ಳು ಹೇಳ್ದಿರೋ ನೀನು ನನ್ನ ಹತ್ರ ತುಂಬ ಸುಳ್ಳು ಹೇಳ್ತಿದ್ಯಾ. ಮನ್ಸಲ್ಲಿ ನೋವಿಟ್ಕೊಂಡು ಮೇಲ್ಮೇಲೆ ನಗ್ತಾ ಇದೀಯಾ. ಇವತ್ತು ನನಗೆ ನಿಜ ಗೊತ್ತಾಗ್ಲೇಬೇಕು. ಇವತ್ತು ನಾನು ಮನೆಯಿಂದ ಹೊರಟೋಗ್ಲಿಲ್ಲ ಅಂದರೆ ಅಕ್ಕಂಗೆ ನನ್ನ ಮೇಲೆ ಅನುಮಾನ ಬರುತ್ತೆ. ಇವತ್ತೆಲ್ಲ ಗೊತ್ತಾಗ್ಬೇಕು. ಅಣ್ಣ, ಗಿರಾಕಿ ಬಂದ್ರು ನೋಡು. ಎಲ್ಲೋಗ್ ಬೇಕಿತ್ತು ಮೇಡಮ್? ಕುಮಾರಸ್ವಾಮಿ ಲೇಔಟ್ ಸೆಕೆಂಡ್ ಕ್ರಾಸಿಗೆ ಹೋಗ್ಬೇಕು. ಕುತ್ಕೊಳ್ಳಿ ಮೇಡಮ್. ಹೋಗಿ ಅಣ್ಣ. ಅಣ್ಣ, ಹೇಳಮ್ಮ. ಅಲ್ಲಿ ಹೋಗ್ತಿರೋ ಆಟೋನ ಫಾಲೋ ಮಾಡಬೇಕು. ಯಾಕಮ್ಮ? ಸ್ವಲ್ಪ ಅರ್ಜೆಂಟ್ ಅಣ್ಣ, ಮೊದಲು ಆಟೋ ತೆಗಿರಿ. ಸರಿ, ಕೂತ್ಕೊಳ್ಳಿ. ಭೇಟಿ ಮಾಡಿ ಆಮೇಲೆ ಬಂದು ಬಟ್ಟೆ ತಗೊಂಡು ಹೋಗ್ತೀನಿ ಅಂತ ಯಾಕೆ ಹೇಳಿದ್ಲು? ಖಂಡಿತವಾಗ್ಲೂ ಏನೋ ನಡೆದಿದೆ. ನನ್ನ ಹತ್ರ ಹೇಳ್ದೇನೆ ಇನ್ನು ಎಷ್ಟು ದಿನ ಬಚ್ಚಿಡ್ತೀಯೋ ನಾನು ನೋಡ್ತೀನಿ. ಮದುವೆ ಆದ್ಮೇಲೆ ಹೊಸ ಜೋಡಿ ಮೊದಲು ದೇವಸ್ಥಾನಕ್ಕೆ ಬರ್ತಾರೆ, ಆಮೇಲೆ ಹನಿಮೂನ್ ಅಂತ ಟೂರ್ ಅಂತ ಪ್ಲಾನ್ ಮಾಡ್ಕೋತಾರೆ. ನನಗೆ ಆ ಅದೃಷ್ಟ ಮೊದಲೇ ಬಂದಿದೆ ಅತ್ತೆ. ಎಲ್ಲ ನಿನ್ ಜಾತಕದ ಮಹಿಮೆನಮ್ಮ. ನಡಿ. ಅಯ್ಯೋ, ಏನಾಯ್ತು ವೇದ? ಪೂಜೆ ಸಾಮಾನು ಮರ್ತು ಹೋದೆ ರೀ. ಅಲ್ವಾ? ಶ್ರೀಕರ್, ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಲ್ವಾ? ನೀನು ಹೋಗಿ ಪೂಜೆ ಸಾಮಾನು ತಗೊಂಬ. ಸರಿ ಅಮ್ಮ. ಶ್ರೀಕರ್ ಅವರೇ, ನಾನು ಜೊತೆಗೆ ಬರಲಾ? ನಾನು ತರ್ತೀನಿ ಬಿಡು. ಶ್ರೀಕರ್ ಅವ್ರ ಮನೆ ಈ ಕಡೆ ಅಲ್ಲ ಅಲ್ವಾ? ಮತ್ತೆ ಈ ಕಡೆ ಯಾಕೆ ಹೋಗ್ತಿದ್ದಾಳೆ?